ಸ್ನೇಹಿತರೆ, ಕಳೆದ ವರ್ಷ ಭಾರತದ ಇಸ್ರೋ ಕೈಗೊಂಡಿದ್ದ ಚಂದ್ರಯಾನ್ 3 ಮಷಿನ್ನ ಯಶಸ್ವಿ ಸಾಫ್ಟ್ ಲ್ಯಾಂಡಿಂಗ್ ಸಂಪೂರ್ಣ ಪ್ರಪಂಚದ ಪ್ರಶಂಸೆಗೆ ಪಾತ್ರ ಆಗಿತ್ತು. ಹಾಗೆಯೇ ಈಗಾಗಲೇ ಮೈ ತುಂಬಾ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿರುವ ಪಾಕಿಸ್ತಾನಕ್ಕೆ ಭಾರತದ ಈ ಸಾಧನೆ ಮತ್ತಷ್ಟು ಆತ್ಮಸ್ಥೈರ್ಯ ಕುಗ್ಗುವಂತೆ ಮಾಡಿತ್ತು. ಆದ್ರೆ ಈಗ ಪಾಕಿಸ್ತಾನದ ಚೊಚ್ಚಲ ಚಂದ್ರಯಾನ ಯೋಜನೆ ತನ್ನ ಚಂದ್ರನ ಕಡೆಗಿನ ಪ್ರಯಾಣವನ್ನ ಪ್ರಾರಂಭಿಸಿದೆ. ಬಟ್ ಯಾವಾಗ್ಲೂ ಟೆರರಿಸಂ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಸಾಲ ಇಂತಹುದರಲ್ಲೇ ಬಿದ್ದಿರೋ ಪಾಕಿಸ್ತಾನ ಸಡನ್ ಆಗಿ ಮೂನ್ ಮಿಷನ್ ಅನ್ನ ಹೇಗೆ ಲಾಂಚ್ ಮಾಡುತ್ತೆ? ಹಾಗೇನೆ ಭಾರತದಲ್ಲಿ ಇಸ್ರೋ ಆಗಿಂದಾಗೆ ಮೂನ್ ಮಿಷನ್, ಮಾರ್ಸ್ ಮಿಷನ್, ಸ್ಯಾಟಲೈಟ್ ಲಾಂಚಿಂಗ್ ಅಂತ ಸುದ್ದಿಯಲ್ಲಿ ಇರುತ್ತೆ. ಹಾಗೇನೆ ಭಾರತ ತನ್ನದೇ ಆದ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅನ್ನು ಸಹ ಹೊಂದಿದೆ. ಆದ್ರೆ ಪಾಕಿಸ್ತಾನದ ಬಳಿ ಇಸ್ರೋ ಅಥವಾ ನಾಸಾದ ರೀತಿಯ ಸ್ಪೇಸ್ ಏಜೆನ್ಸಿ ಇರೋದನ್ನ ನಾವು ಇಲ್ಲಿವರೆಗೆ ಕೇಳಲೇ ಇಲ್ಲ. ಪಾಕಿಸ್ತಾನ ಉಪಗ್ರಹ ಲಾಂಚ್ ಮಾಡಿದೆ ಅನ್ನೋ ಸುದ್ದಿಯನ್ನು ಸಹ ನಾವು ಇದುವರೆಗೆ ನೋಡ್ಲೇ ಇಲ್ಲ. ಬಟ್ ಸಡನ್ ಆಗಿ ಇದೆಲ್ಲ ಹೇಗೆ ಸಾಧ್ಯ ಅಂತ ನಮ್ಗೆ ಪ್ರಶ್ನೆ ಬರುತ್ತೆ. ಸ್ನೇಹಿತರೆ, ನಿಮ್ಗೆ ತಿಳಿದಿರ್ಲಿ, ಪಾಕಿಸ್ತಾನ ಸಹ ಭಾರತದ ಇಸ್ರೋದಂತೆಯೇ ಸುಪಾರ್ಕೋ ಎನ್ನುವ ಸ್ಪೇಸ್ ಏಜೆನ್ಸಿಯನ್ನ ಹೊಂದಿದೆ. ಹಾಗೇನೆ ಇದೇ ಸುಪಾರ್ಕೋ ಭಾರತದ ಇಸ್ರೋ ಸ್ಥಾಪನೆಯಾಗುವ ಮೊದಲೇನೆ ಆಗಿತ್ತು. ಹಾಗೇನೆ ರೆಹಬಾರ್ 1 ಎನ್ನುವ ಸೌಂಡಿಂಗ್ ರಾಕೆಟ್ ಅನ್ನ 1962ರಲ್ಲೇ ಲಾಂಚ್ ಮಾಡೋ ಮೂಲಕ ಏಷ್ಯಾದಲ್ಲೇ ಜಪಾನ್ನ ನಂತರದ 2ನೇ ರಾಷ್ಟ್ರ ಅನ್ಸ್ಕೊಂಡಿತ್ತು ಪಾಕಿಸ್ತಾನ. ಹಾಗೇನೆ ಅಂದಿಗೆ ಚೀನಾ ಆಗ್ಲಿ ಭಾರತ ಆಗ್ಲಿ ತನ್ನ ಸ್ಪೇಸ್ ರೇಸ್ ಅನ್ನೇನು ಪ್ರಾರಂಭಿಸಿರ್ಲಿಲ್ಲ. ಬಟ್ ಅದಾದ ನಂತರ ಪಾಕಿಸ್ತಾನದ ಬಳಿ ಹೇಳಿಕೊಳ್ಳುವಂತಹ ಸ್ಪೇಸ್ ಮಿಷನ್ ಅನ್ನ ಕೈಗೊಳ್ಳೋಕೆ ಆಗ್ಲೇ ಇಲ್ಲ. ಹಾಗೇನೆ ಈ ರೆಹಬಾರ್ 1 ಕೂಡ ಪಾಕಿಸ್ತಾನ ತನ್ನದೇ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿದ ಸಾಧನೆ ಆಗಿರ್ಲಿಲ್ಲ. ಅಮೆರಿಕ ಶೀತಲ ಸಮರದ ಟೈಮ್ನಲ್ಲಿ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳೋಕೆ ನಾಸಾದ ಸಪೋರ್ಟ್ನೊಂದಿಗೆ ಪಾಕಿಸ್ತಾನದ ಬಳಿ ಈ ಕೆಲಸವನ್ನ ಮಾಡಿಸಿತ್ತು. ಇದಾದ ನಂತರದ ವರ್ಷಗಳಲ್ಲಿ ಪಾಕಿಸ್ತಾನದ ಈ ಸುಪಾರ್ಕೋ ಅಕ್ಷರಶಃ ನಿದ್ರೆಗೆ ಜಾರಿತ್ತು. ಹಾಗೇನೆ ಪಾಕಿಸ್ತಾನ ಕೂಡ ಮಿಲಿಟರಿ ಆಡಳಿತ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಟೆರರಿಸಂ ಇದರಲ್ಲೇ ಬಿದ್ದು ಒದ್ದಾಡ್ತಾ ಇತ್ತು. ಈ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಕಡೆಗೆ ಪಾಕಿಸ್ತಾನದ ಫೋಕಸ್ ಯಾವತ್ತೂ ಇರಲೇ ಇಲ್ಲ. ಹೀಗೆ ವರ್ಷಗಳು ಕಳೆದ ನಂತರ 2023ರಲ್ಲಿ ಭಾರತ ಚಂದ್ರಯಾನ್ 3 ಮಷಿನ್ ಅನ್ನ ಕೈಗೊಳ್ಳುತ್ತೆ. ಹಾಗೇನೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡ್ ಮಾಡಿ ಪ್ರಜ್ಞಾನ್ ರೋವರ್ ಅನ್ನ ಚಂದ್ರನ ಮೇಲೆ ಓಡಾಡಿಸಿ ಇತಿಹಾಸವನ್ನ ನಿರ್ಮಿಸುತ್ತೆ. ಹಾಗೇನೆ ಈ ಮೂಲಕ ಚಂದ್ರನ ದಕ್ಷಿಣ ಧ್ರುವದಲ್ಲಿ ತಲುಪಿದ ಪ್ರಪಂಚದ ಮೊದಲ ದೇಶ ಅಂತ ಕೂಡ ಕರೆಸಿಕೊಳ್ಳುತ್ತೆ. ಮತ್ತು ಇದುವರೆಗೆ ಚಂದ್ರನ ಅಂಗಳದಲ್ಲಿ ಸಾಫ್ಟ್ ಲ್ಯಾಂಡ್ ಆದ ಬೆರಳೆಣಿಕೆಯ 5 ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನ ಆಗಿ ನಿಂತ್ಕೊಳ್ಳುತ್ತೆ. ಹೌದು, ನಮ್ಮ ನಂತರ ಜಪಾನ್ ಕೂಡ ಈ ಪಟ್ಟಿಯಲ್ಲಿ ಸೇರ್ಕೊಂಡಿತ್ತು. ಬಟ್ ಭಾರತದ ಈ ಮೂನ್ ಮಷಿನ್ ಅನ್ನ ಪಾಕಿಸ್ತಾನ ಕೂಡ ಪ್ರಶಂಸಿಸಿತ್ತು. ಆದ್ರೆ ಭಾರತದ ಈ ಸಾಧನೆ ಪಾಕಿಸ್ತಾನವನ್ನ ತನ್ನನ್ನೇ ತಾನು ಪ್ರಶ್ನೆ ಮಾಡಿಕೊಳ್ಳುವ ಹಾಗೆ ಮಾಡಿತ್ತು. ಜೊತೆಗೆ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲೂ ಭಾರತದ ಈ ಸಾಧನೆ ತುಂಬಾನೇ ವೈರಲ್ ಆಗಿತ್ತು. ಯಾಕಂದ್ರೆ 1947ರಲ್ಲಿ ಭಾರತ ಸ್ವಾತಂತ್ರ್ಯವನ್ನ ಪಡೆದ್ರೆ ಪಾಕಿಸ್ತಾನ ಭಾರತದಿಂದ ಪ್ರತ್ಯೇಕಗೊಂಡು ಈ 2 ದೇಶಗಳ ಜರ್ನಿ ಪ್ರಾರಂಭವಾಗಿತ್ತು. ಅಂದಿಗೆ ಈ 2 ದೇಶಗಳ ಪರಿಸ್ಥಿತಿ ಒಂದೇ ರೀತಿಯಲ್ಲಿತ್ತು. ಆದ್ರೆ ಈ 2 ದೇಶಗಳ ಇವತ್ತಿನ ಪರಿಸ್ಥಿತಿಯನ್ನ ನೋಡಿದ್ರೆ ಭಾರತ ಹಲವಾರು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ. ಹಾಗೇನೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಭಾರತ ಪಾಕಿಸ್ತಾನಕ್ಕಿಂತ ತುಂಬಾನೇ ಮುಂದೆ ಇದೆ. ಅದ್ರ ಜೊತೆಗೆ ಪಕ್ಕದ ಪಾಕಿಸ್ತಾನವನ್ನ ನೋಡಿದ್ರೆ 1947ರ ಸಮಯದಲ್ಲಿ ಯಾವೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇತ್ತೋ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋಕಾಗ್ದೇನೆ ಅದರ ಜೊತೆಗೆ ಟೆರರಿಸಂ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಂತಹ ಇನ್ನೊಂದಿಷ್ಟು ಸಮಸ್ಯೆಗಳು ಮೈ ಮೇಲೆ ಎಳೆದುಕೊಂಡು ಒದ್ದಾಡ್ತಾ ಇದೆ. ಪಾಕಿಸ್ತಾನದ ಇಂತಹ ಸಮಯದಲ್ಲಿ ಅಲ್ಲಿನ ಜನರ ಆತ್ಮವಿಶ್ವಾಸ ಕುಗ್ಗಿ ಹೋಗಿದೆ. ಅಲ್ಲಿನ ಜನರಿಗೆ ಪಾಕಿಸ್ತಾನದಲ್ಲಿ ಯಾವುದೇ ಭವಿಷ್ಯ ಕಾಣ್ತಾ ಇಲ್ಲ. ಅಲ್ಲಿನ ಹೆಚ್ಚಿನ ಜನರು ಪಾಕಿಸ್ತಾನವನ್ನ ಬಿಟ್ಟು ಹೋಗೋಕೆ ಸಿಗುವ ಒಂದು ಅವಕಾಶವನ್ನ ಕಾಯ್ತಾ ಇದ್ದಾರೆ. ಬಟ್ ಇದೆಲ್ಲದರ ಮಧ್ಯೆ ಪಾಕಿಸ್ತಾನವನ್ನ ಆಳುವವರಿಗೆ ದೇಶದ ಜನತೆಯನ್ನ ಖುಷಿ ಪಡಿಸೋಕೆ, ಸ್ವಲ್ಪ ಆತ್ಮವಿಶ್ವಾಸ ಬೂಸ್ಟ್ ಮಾಡೋಕೆ ಯಾವುದಾದ್ರೂ ಒಂದು ಒಳ್ಳೆಯ ಸುದ್ದಿ ಬೇಕಿತ್ತು. ಇದೇ ಸಮಯಕ್ಕೆ ಸರಿಯಾಗಿ ಪಾಕಿಸ್ತಾನದ ಗೆಳೆಯ ಚೀನಾ ತನ್ನ ಚಾಂಗ್-E6 ಮೂನ್ ಮಷಿನ್ ನಲ್ಲಿ ಪಾಕಿಸ್ತಾನಕ್ಕೆ ಒಂದು ಆಫರ್ ಅನ್ನ ನೀಡುತ್ತೆ. ತನ್ನ ಚಾಂಗ್-E6 ಮೂನ್ ಮಷಿನ್ ಜೊತೆ ಪಾಕಿಸ್ತಾನದ ಕ್ಯೂಬ್ ಸೆಟ್ ಅನ್ನ ಕೊಂಡೊಯ್ದು ಚಂದ್ರನ ಕಕ್ಷೆಗೆ ಸೇರಿಸುವ ಆಫರ್ ಅನ್ನ ನೀಡುತ್ತೆ ಚೈನಾ. ಇದರಂತೆ ಪಾಕಿಸ್ತಾನದ ಸ್ಪೇಸ್ ಏಜೆನ್ಸಿ ಅಭಿವೃದ್ಧಿಪಡಿಸಿದೆ ಎನ್ನಲಾಗುವ 7 kg ತೂಕದ ಐಕ್ಯೂಬ್ ಕಮಾರ್ ಹೆಸರಿನ ಪಾಕಿಸ್ತಾನಿ ಉಪಗ್ರಹವನ್ನ ಹೊತ್ತು ಚೀನಾದ ಚಾಂಗ್-E6 ಮೂನ್ ಮಿಷನ್ ತನ್ನ ಪ್ರಯಾಣವನ್ನ ಪ್ರಾರಂಭಿಸಿದೆ. ಹಾಗೇನೆ ಫ್ರಾನ್ಸ್ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಪೇಲೋಡ್ಗಳು ಕೂಡ
ಕೂಡ ಇದರಲ್ಲಿ ಇವೆ. ಆದ್ರೆ ಈ ಪಾಕಿಸ್ತಾನಿ ನಿರ್ಮಿತ ಕ್ಯೂಬ್ಸ್ಯಾಟ್ ಚಂದ್ರನ ಕಕ್ಷೆಗೆ ಸೇರಿಸೋದ್ರಿಂದ ಚೀನಾದ ಮೂನ್ ಮಿಷನ್ಗಾಗ್ಲಿ, ಪ್ರಪಂಚಕ್ಕಾಗ್ಲಿ ಅಥವಾ ಜಗತ್ತಿನ ಸ್ಪೇಸ್ ಟೆಕ್ನಾಲಜಿಗಾಗ್ಲಿ ಯಾವುದೇ ಪರಿಣಾಮ ಬೀರಲ್ಲ ಅಥವಾ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾಕಂದ್ರೆ ಒಂದು ಪ್ರಾಪರ್ ಸ್ಯಾಟಲೈಟ್ ನೂರಾರು ಅಥವಾ ಸಾವಿರಾರು ಕೆಜಿ ತೂಕವನ್ನ ಹೊಂದಿರುತ್ತೆ, ಹಾಗೇನೆ ದೊಡ್ಡದಾಗಿ ಇರುತ್ತೆ. ಈ ಪಾಕಿಸ್ತಾನ ಅಭಿವೃದ್ಧಿಪಡಿಸಿದೆ ಅನ್ನಲಾಗುವ ಈ ರೀತಿಯ ಕ್ಯೂಬ್ಸ್ಯಾಟ್ ಗಳನ್ನ ಭಾರತ, USA, ಚೀನಾದಂತಹ ದೇಶಗಳಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಸಹ ಎಕ್ಸ್ಪೆರಿಮೆಂಟ್ ಹೆಸರಿನಲ್ಲಿ ಇಂತಹ ಕ್ಯೂಬ್ಸ್ಯಾಟ್ ಅನ್ನ ಅಭಿವೃದ್ಧಿಪಡಿಸ್ತಾರೆ. ಹಾಗೆಯೇ ಇನ್ನೂ ತಮಾಷೆಯ ವಿಷಯ ಏನು ಅಂದ್ರೆ ಇಂತಹ ಕ್ಯೂಬ್ಸ್ಯಾಟ್ ನ ಕಿಟ್ಗಳು ಆನ್ಲೈನ್ ನಲ್ಲಿಯೂ ಲಭ್ಯ ಇದೆ. ನೀವು ಸಹ ಈ ಸುದ್ದಿಯನ್ನ ಕೇಳಿರಬಹುದು. 2022ರಲ್ಲಿ ಭಾರತದ ವಿವಿಧ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯರು ಸೇರಿ ಈ ರೀತಿಯ 8 ಕೆಜಿ ತೂಕದ ಆಜಾದಿ ಸ್ಯಾಟ್ ಎನ್ನುವ ಕ್ಯೂಬ್ಸ್ಯಾಟ್ ಅನ್ನ ಸಿದ್ಧಪಡಿಸಿದ್ರು. ಹಾಗೆಯೇ ವಿದ್ಯಾರ್ಥಿನಿಯರು ಸಿದ್ಧಪಡಿಸಿದ ಈ ಕ್ಯೂಬ್ಸ್ಯಾಟ್ ಅನ್ನ ಇಸ್ರೋ ಅಂತರಿಕ್ಷಕ್ಕೂ ಸಹ ಕಳುಹಿಸಿತ್ತು. ಈಗ ನಿಮ್ಗೆ ಈ ಕ್ಯೂಬ್ಸ್ಯಾಟ್ ಅಂದ್ರೆ ಏನು ಅನ್ನೋದರ ಬಗ್ಗೆ ಒಂದು ಐಡಿಯಾ ಬಂದಿರಬಹುದು. ಬಟ್ ಪಾಕಿಸ್ತಾನಕ್ಕೆ ಇದರಿಂದ ಏನು ಪ್ರಯೋಜನ ಆಗಲಿದೆ? ಮೊದಲನೇದಾಗಿ ಭಾರತದ ಚಂದ್ರಯಾನ್ 3 ಮೂನ್ ಮಿಷನ್ಗೆ ಮತ್ತು ಪಾಕಿಸ್ತಾನದ ಈ ಕ್ಯೂಬ್ಸ್ಯಾಟ್ಗೆ ಹೋಲಿಸಿದ್ರೆ ಎಲ್ಲಿಂದ ಎಲ್ಲಿಯ ಹೋಲಿಕೆನೂ ಇಲ್ಲ. ಭಾರತದ ಚಂದ್ರಯಾನ್ ನಂತಹ ಮಿಷನ್ ಗಳನ್ನ ರಷ್ಯಾ, USA, ಚೀನಾದಂತಹ ಒಂದು ಬಲಿಷ್ಠ ರಾಷ್ಟ್ರಗಳು ಮಾತ್ರ ಮಾಡೋಕೆ ಸಾಧ್ಯ. ಹಾಗೇನೆ ಭಾರತದ ಚಂದ್ರಯಾನ್ 3 ಪ್ರಪಂಚದ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಪ್ರಯತ್ನಕ್ಕೆ ತುಂಬಾನೇ ಕೊಡುಗೆಯನ್ನ ನೀಡಿದೆ. ಹಾಗೇನೆ ಚಂದ್ರನ ಕಕ್ಷೆಗೆ ಉಪಗ್ರಹವನ್ನ ಸೇರಿಸೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ತುಂಬಾ ದೇಶಗಳು ಈ ಪ್ರಯತ್ನದಲ್ಲಿ ವಿಫಲಗೊಂಡಿದೆ. ಆದ್ರೆ ಪಾಕಿಸ್ತಾನದ ಈ ಚಿಕ್ಕ ಉಪಗ್ರಹವನ್ನ ಚೀನಾ ಚಂದ್ರನ ಕಕ್ಷೆಗೆ ಸೇರಿಸೋದ್ರಿಂದ ನಾಳೆ ಚಂದ್ರನ ಕಕ್ಷೆಗೆ ಉಪಗ್ರಹವನ್ನ ಸೇರಿಸಿರುವ ಪಟ್ಟಿಯಲ್ಲಿ ಪಾಕಿಸ್ತಾನದ ಹೆಸರು ಕೂಡ ಸೇರಿಕೊಳ್ಳುತ್ತೆ. ನೀವು ಲಿಸ್ಟ್ ಆಫ್ ಮೂನ್ ಮಷಿನ್ಸ್ ವಿಕಿಪೀಡಿಯಾ ಪೇಜ್ ಅನ್ನ ನೋಡಿದ್ರೆ ಪಾಕಿಸ್ತಾನದ ಹೆಸರು ಈಗಾಗಲೇ ಅದರಲ್ಲಿ ಸೇರ್ಕೊಂಡಿದೆ. ಬಟ್ ಭವಿಷ್ಯವೇ ಕಾಣದೆ ಅಲ್ಲಿನ ಜನರ ಆತ್ಮಸ್ಥೈರ್ಯ ಮತ್ತು ಆಕಾಂಕ್ಷೆಗಳೆಲ್ಲ ಸತ್ತು ಹೋಗಿರುವಾಗ ಇಂತಹ ಸಮಯದಲ್ಲಿ ಇಂತಹ ಸುದ್ದಿಗಳು ಬಂದಾಗ ಇಂತಹ ಸುದ್ದಿ ಅಲ್ಲಿನ ಯುವ ಜನತೆಯನ್ನ ಪ್ರೇರೇಪಿಸಿದ್ರೆ ಬಹುಶಃ ಭವಿಷ್ಯದಲ್ಲಿ ಪಾಕಿಸ್ತಾನದಲ್ಲಿ ಒಬ್ಬನಾದರೂ ಒಂದು ಬಾಹ್ಯಾಕಾಶ ವಿಜ್ಞಾನಿ ಹುಟ್ಟಿಕೊಳ್ಳುವ ಹಾಗೆ ಆಗಬಹುದು. ಹಾಗೇನೆ ಪಾಕಿಸ್ತಾನವನ್ನ ಆಳುವವರಿಗೆ ಇಂತಹ ವಿಷಯಗಳನ್ನ ಜನರ ಮುಂದೆ ಹೇಳಿ ಇನ್ನೊಂದಷ್ಟು ದಿನವನ್ನ ಕಳೆಯೋಕೆ ಆಳುವವರಿಗೆ ಈಸಿ ಆಗಬಹುದು. ಇದು ಪಾಕಿಸ್ತಾನದ ಚಂದ್ರಯಾನದ ವಿಷಯ. ಆದ್ರೆ ಚೀನಾದ ಚಾಂಗಿ 6 ಮೂನ್ ಮಷಿನ್ ಒಂದು ಮಹತ್ವಾಕಾಂಕ್ಷಿ ಮೂನ್ ಮಷಿನ್. ಚಂದ್ರನ ಅಂಗಳಕ್ಕೆ ಇಳಿದು ಚಂದ್ರನ ನೆಲದ ಸ್ಯಾಂಪಲ್ ಅನ್ನ ಅಲ್ಲಿಂದ ಪುನಃ ಭೂಮಿಗೆ ತರುವ ಯೋಜನೆ ಇದಾಗಿದೆ. ಭಾರತದ ಇಸ್ರೋ ತನ್ನ ಚಂದ್ರಯಾನ್ 4 ಮಿಷನ್ ನಲ್ಲಿ ಇಂತಹುದ್ದೇ ಯೋಜನೆಯನ್ನ ಹಾಕಿಕೊಂಡಿದೆ. ಚೀನಾದ ಈ ಚಾಂಗಿ 6 ಮೂನ್ ಮಷಿನ್ ಈಗಾಗಲೇ ಲಾಂಚ್ ಆಗಿದ್ದು ಈ ಮೂನ್ ಮಷಿನ್ ನ ಜರ್ನಿ ತುಂಬಾ ದೊಡ್ಡದಾಗಿದ್ದು ಚೀನಾ ಈ ತನ್ನ ಪ್ರಯತ್ನದಲ್ಲಿ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಹಾಗೇನೆ ಪಾಕಿಸ್ತಾನದ ಕ್ಯೂಬ್ಸ್ಯಾಟ್ ಕೂಡ ಚಂದ್ರನ ಕಕ್ಷೆಗೆ ಸೇರೋಕೆ ಇನ್ನು ಕೆಲ ದಿನಗಳು ಇದ್ದು ಅದಕ್ಕಾಗಿಯೂ ಸಹ ಕಾದು ನೋಡಬೇಕು. ಸ್ನೇಹಿತರೆ, ಇದಾಗಿತ್ತು ಪಾಕಿಸ್ತಾನದ ಚೊಚ್ಚಲ ಚಂದ್ರಯಾನ ಮತ್ತು ಚೀನಾದ ಮಹತ್ವಾಕಾಂಕ್ಷೆಯ ಮೂನ್ ಮಷಿನ್ ಚಾಂಗಿ 6 ಬಗೆಗಿನ ಮಾಹಿತಿ. ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತು ಮತ್ತು ಪಾಕಿಸ್ತಾನದ ಮೊದಲ ಚಂದ್ರಯಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋಕೆ ಮರಿಬೇಡಿ. ಹಾಗೇನೆ ಮಾಹಿತಿ ವ್ಯಾಲ್ಯೂಯಬಲ್ ಅಂತ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.